ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಈ ಸಮಯದಲ್ಲಿ ನನ್ನ ಹೆಂಡತಿ ಇರಬೇಕಾಗಿತ್ತು. ಈ ವಿಷಯ ಕೇಳಿ ಎಷ್ಟು ಖುಷಿ ಪಟ್ಟಿರೋರೋ ಏನು. ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ನಾನು ಸುಮಾಸಲ್ಲಿ ಹೇಳ್ತಾನೆ ಬಂದೆ, ಆದರೆ ಅದಕ್ಕೆ ಅವಕಾಶನೇ ಕೈಗೊಡ್ಲಿಲ್ಲ. ಈ ಶುಭ ಸಮಾರಂಭದಲ್ಲಾದರೂ ಅವ್ರು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ, ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಂತ ಅನ್ಕೋಬೋದಿತ್ತೇನೋ. ಆದರೆ ಭಗವಂತ ಅದಕ್ಕೂ ಅಣಿ ಮಾಡಿಕೊಡ್ಲಿಲ್ಲ. ನಿಮ್ಮ ಹೆಂಡತಿನ ನೀವು ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅಲ್ವಾ ಸರ್? ಮಣ್ಣಿನ ಹೆಂಟೆ ಆಗಿದ್ದು ನನ್ನ ಜೀವನಕ್ಕೆ ಅರ್ಥ ಬಂದಿದೆ ಜಾನ್ವಿ ಬಂದ ಮೇಲೆ. ಅವ್ರ ನಗೆ ನೋಡಿ ನೋಟ ಯಾವುದನ್ನು ನನ್ನಿಂದ ಮರೆಯೋಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಜಾನ್ವಿಯವ್ರನ್ನಿಲ್ಲ ಸತ್ತೋಗಿದ್ದಾರೆ ಅಂತ, ಆದರೆ ನನಗೆ ಅನ್ಸೋದೇ ಇಲ್ಲ. ಅವ್ರು ಯಾವಾಗಲೂ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಜೀವಂತವಾಗಿರ್ತಾರೆ. ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ಅವ್ರ ಮಡ್ಲಿನಲ್ಲೇ ಸಾಯಬೇಕು ಅನ್ನೋದೊಂದೇ ಆಸೆ. ಅದನ್ನಾದರೂ ಪೂರೈಸ್ತಾನೇನೋ ಭಗವಂತ ಅಂತ. ಸಾರಿ, ಕಂಗ್ರ್ಯಾಚುಲೇಷನ್ಸ್. ವಿಶ್ವ ಅವ್ರು, ಏನಾಯ್ತು? ನೀವ್ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ? ಏನಿಲ್ಲ ಸರ್, ಸುಮ್ಮನೆ ನಾವು ಬಂದು ನಿಮಗೆ ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ. ಇಲ್ಲ, ಆ ಥರ ಏನಿಲ್ಲ. ಸರಿ ಸರ್, ನಾವಿನ್ನೂ ಬೇರೆ ಕಡೆ ಕಾರ್ಡ್ ಕೊಡೋದಿದೆ. ಎಲ್ಲ ಮುಗಿಸಿ ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ನಾವಿನ್ನು ಹೊರಡ್ತೀವಿ. ಅರೆ, ಕಾಫಿನಾದರೂ ಕುಡ್ಕೊಂಡು ಹೋಗ್ಬೋದಲ್ಲ, ದಯವಿಟ್ಟು ಬನ್ನಿ. ಪರವಾಗಿಲ್ಲ ಸರ್, ಇನ್ನೊಂದು ದಿನ ಬರ್ತೀವಿ. ಹಾಂ, ರೈಟ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಹೋಗ್ಬರ್ತೀವಿ ಸರ್. ವೀಣಾ ವೀಣಾ, ಒಂದು ಲೋಟ ಕಾಫಿ ತಗೊಂಬರೆ. ನೀರು ಬೇಕು. ಅಪ್ಪ, ಅಜ್ಜಿ ತಾತ ಸಿಕ್ಕಿದ್ರ ಇನ್ನೂ ಬಂದಿಲ್ಲ. ಏಯ್, ಈಗ ಯಾಕೆ ದೊಡ್ಡವ್ರ ವಿಷಯ? ಹೋಗ, ಓದ್ಕೋ ಹೋಗ. ಯಾಕ್ರಿ ಅವನ ಮೇಲೆ ಯಾಕ್ರಿ ರೇಗ್ತೀರಾ ನೀವು? ನಿಮಗಂತೂ ಹೆತ್ತ ಅಪ್ಪ ಅಮ್ಮನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಕಾಳಜಿ ಇಲ್ಲ, ಆದ್ರೆ ಅವನಿಗೆ ಅಜ್ಜಿ ತಾತನ ಮೇಲೆ ಪ್ರೀತಿ ಇರಲ್ವಾ? ಹೌದು ಅಳಿ, ಅಂದರೆ ಅಜ್ಜಿ ತಾತ ಅಂದರೆ ಮೊಮ್ಮಕ್ಕಳಿಗೆ ಜಾಸ್ತಿ ಪ್ರೀತಿ ಇರುತ್ತೆ. ಅದು ಸರಿ, ನಿಮ್ಮ ತಂದೆ ತಾಯಿ ವಿಷಯ ಏನಾದರೂ ಗೊತ್ತಾಯ್ತಾ? ಎಲ್ಲ ಕಡೆ ಹುಡುಕಾಯ್ತು. ಹುಡುಕ್ಬಾರ ಜಾಗದಲ್ಲೆಲ್ಲ ಹುಡುಕಿದೆ, ಎಲ್ಲೂ ಕಾಣಿಸ್ತಿಲ್ಲ. ಅವ್ರ ಫ್ರೆಂಡು ಕೇಳಿದೆ, ಗೊತ್ತಿಲ್ಲ ಅಂದರು. ಎಲ್ಲೋಗಿದ್ದಾರೆ ಏನೋ. ಹಾಗನ್ಕೊಂಡು ನೀವು ಮನೆಗೆ ವಾಪಸ್ ಬಂದ್ಬಿಟ್ರಾ? ರೈಲ್ವೆ ಸ್ಟೇಷನು, ಬಸ್ ಸ್ಟೇಷನು ಅಲ್ಲೆಲ್ಲ ಹುಡುಕ್ಬೇಕಿತ್ತು. ಎಲ್ಲ ಕಡೆ ಹುಡುಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಅಂತೆ, ಬಸ್ ಸ್ಟೇಷನ್. ನೋಡೆ, ಲಾಸ್ಟ್ ಟೈಮು ಅವರು ಹೀಗೆ ಮಾಡಿದರು. ಎಲ್ಲೋ ಟ್ರಿಪ್ಪು ಅಂತ ಇದಕ್ಕೆ ಹೋಗಿದ್ರಲ್ಲ, ದೇವಸ್ಥಾನಕ್ಕೆ. ಆಗ ಹೇಳದೆ ಹೋಗಿದ್ರು, ಈಗ ಹೇಳಿ ಹೋಗಿದ್ದಾರೆ ಅಷ್ಟೇ. ಬರ್ತಾರೆ ಬಿಡು, ಸುಮ್ಮನೆ ನಾವೆಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಹುಡುಕಾಡ್ತಾ ಒದ್ದಾಡ್ತಾ ಇದ್ವಿ. ಅವರು ಉಟ್ಟು ಬಟ್ಟೆನಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ, ದೇವಸ್ಥಾನ ಅಂತ ಟ್ರಿಪ್ ಮಾಡ್ಕೊಂಡು ಕೂತಿರ್ತಾರೇನ್ರಿ? ಅವ್ರ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ. ಮೊಬೈಲ್ ಸ್ವಿಚ್ ಆಫ್ ಬರ್ತಿರೋದು ನೋಡಿದ್ರೆ ನನಗನ್ನಿಸ್ತಿದೆ ಅವ್ರು ಈ ಊರು ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ಅಂತ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ನೀವು ಮಾಡಿರೋ ಕೆಲಸದಿಂದ, ನೀವು ಆಡಿರೋ ಮಾತುಗಳಿಂದನೇ ಇಷ್ಟೆಲ್ಲ ಆಗಿರೋದು. ಮೊದಲು ಹೋಗಿ ಅವ್ರನ್ನ ಹುಡ್ಕೊಂಡು ಬನ್ನಿ. ಅಯ್ಯೋ, ಹೇಳಿದ್ದೀನಿ ಹೇಳೋಕೆ ಇಸ್ಬಾಯಿ ದಾಸ ಅಂತಾರಲ್ಲ, ಅದನ್ನೇ ಹೇಳ್ತೀಯಲ್ಲ. ಇವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ತಾನೆ ನಾನು ಹೋಗಿ ಹುಡ್ಕೋದು. ಅಳಿಯಂದ್ರೆ, ಈ ಊರು ಸುತ್ತಮುತ್ತ ಇರೋ ದೇವಸ್ಥಾನಗಳಲ್ಲಿ ನೋಡಬೇಕಾಗಿತ್ತು. ಸ್ವಾಭಿಮಾನದಿಂದ ಬದುಕಿದವ್ರಲ್ವಾ, ಹಾಗೆಲ್ಲ ಯಾರ ಮನೆಗೂ ಹೋಗಲ್ಲ ಅವರು. ಒಂದು ಕೆಲಸ ಮಾಡಿ, ನೀವು ಹೋಗಿ ಹುಡುಕಿ. ಎಲ್ಲ ಕಡೆ ಹುಡುಕಿದ್ದೀನಿ ಅಂತೀನಿ, ಅಲ್ಲಿ ಹೋಗಿ ಇಲ್ಲ. ನನಗೆ ಹಂಗೆಲ್ಲ ಹೋಗಕ್ಕೆ ಟೈಮ್ ಇಲ್ಲ. ಮನೆದು ಸುಣ್ಣ ಬಣ್ಣ ಆಗಿದೆ, ನಿಮಗೆ ಗೊತ್ತಲ್ವಾ? ಅಲ್ಲಿಗೆ ಹೋಗಬೇಕು, ನನ್ನ ಕೆಲಸ ಇದೆ. ಎಲ್ಲ ಹೋಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ. ನೀವು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಸುಮ್ಮನೆ ನಮ್ಮ ತಲೆ ತಿಂತೀನಿ. ನೋಡ್ದ್ಯಾ ಅಮ್ಮ ಹೆಂಗೆ ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂತ? ವೀಣಾ,
ನೀನು ಕೂಗಾಡ್ಬೇಡ್ವೆ, ನೀನು ಸ್ವಲ್ಪ ಸಮಾಧಾನವಾಗಿರು. ಅವ್ರ ಹತ್ರ ನಯವಾಗಿ ಮಾತಾಡಿದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೋತಾರೆ. ಏನ್ ಅರ್ಥ ಮಾಡ್ಕೋತಾರಮ್ಮ? ನನ್ನ ಕರ್ಮ ಅರ್ಥ ಮಾಡ್ಕೋತಾರೆ. ಲೇ ವೀಣಾ, ಎಷ್ಟೊತ್ತು ಅಂತ ಹೀಗೆ ಬೇಜಾರು ಮಾಡ್ಕೊಂಡು ಕೂತಿರ್ತೀಯ? ಹುಡ್ಕೊಂಡು ಬರಕ್ಕೆ ನಿನ್ನ ಗಂಡ ಹೋಗಿದಾರಲ್ಲೇ, ಹೊಟ್ಟೆಗೇನಾದರೂ ಒಂಚೂರು ತಿನ್ನೆ. ಅಮ್ಮ, ಅತ್ತೆ ಮಾವ ಹೇಗಿದ್ದಾರೆ ಅಂತ ಗೊತ್ತಾಗದೆ ನನಗೆ ಹೇಗಮ್ಮ ಊಟ ಸೇರುತ್ತೆ? ಪಾಪ ಎಲ್ಲಿದಾರೋ, ಏನು ಮಾಡ್ತಿದಾರೋ? ರೀ, ಸಿಕ್ಕಿದ್ರಾ? ಅದೇ ಯಾತೆ ಹೇಳ್ದಂಗೆ ದೇವಸ್ಥಾನ ಎಲ್ಲ ಕಡೆ ಹುಡುಕ್ದೆ ಕಣೆ, ಅದೆಲ್ಲೂ ಇಲ್ಲ. ಯಾರ ಮನೆಗೆ ಹೋಗಿದಾರೋ ನನಗಂತೂ ಗೊತ್ತಿಲ್ಲ. ಎಷ್ಟು ಸಲ ಹೇಳಬೇಕು ನಿಮಗೆ? ಅವ್ರು ಯಾರ ಮನೆಗೂ ಹೋಗೋಂಥವ್ರಲ್ಲ ನೋಡಿ. ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆಲ್ಲ ನೀವೇ ಜವಾಬ್ದಾರ ಅನ್ನೋದನ್ನ ಮಾತ್ರ ಮರಿಬೇಡಿ. ಏನು ನೀನು ನನ್ನ ಮೇಲೆ ಗೂಬೆ ಕೂರಿಸಿದ್ಯಲ್ಲ? ನಾನೇನು ಅವ್ರನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ನಾ? ಅಯ್ಯೋ ಹೇಳಲ್ಲ ರೀ, ನೀವು ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ. ಆದರೆ ಕೆಲಸಗಳನ್ನ ಹೇಗೆ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಯಾರಿಗೂ ಇರೋಕ್ಕಾಗಬಾರ್ದು. ನೀವು ಆಡಿರೋ ಮಾತುಗಳನ್ನ ಸಹಿಸ್ಕೊಂಡು ಯಾರಿಗೆ ತಾನೇ ಇರೋಕ್ಕಾಗತ್ತೆ ರೀ? ಏನೋ ಇಷ್ಟು ದಿವಸ ನೀವು ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡಿದ್ರು, ಆದರೆ ನಿನ್ನೆ ಏನು ಮಾತಾಡಿದ್ರಿ ನೀವು? ಏನೋ ಅವ್ರನ್ನ ಇಲ್ಲಿ ಇಟ್ಕೊಂಡು 4 ಹೊತ್ತು ಕೂಳು ಹಾಕೋದೇ ದೊಡ್ಡ ವಿಚಾರ ಅನ್ನೋ ಥರ ಮಾತಾಡಿದ್ರಿ. ಅದನ್ನೆಲ್ಲ ಸಹಿಸ್ಕೊಂಡು ಯಾರೇ ಇರ್ತಾರೆ? ನಾನೇನೇ ಅಂದೆ? ಯಾವಾಗಲೂ ಹೇಳೋದನ್ನೇ ತಾನೆ ಹೇಳಿದ್ದು. ಅವ್ರು ಏನಾನೋ ಅರ್ಥ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಇಲ್ಲ ಅಳಿಯಂದ್ರೆ, ಅವ್ರ ಮನಸ್ಸು ತುಂಬ ಸೂಕ್ಷ್ಮ. ನಾನು ಗಮನಿಸಿದ್ದೀನಿ. ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಾಗಿತ್ತು. ಎಷ್ಟೋ ಜನಕ್ಕೆ ತಂದೆ ತಾಯಿನೇ ಇರಲ್ಲ. ಇರೋರಾದರೂ ಅವ್ರನ್ನ ಕಳ್ಕೊಳ್ಬಾರ್ದು ಅಲ್ವಾ? ನನಗೆಲ್ಲ ಅರ್ಥ ಆಗತ್ತೆ. ಇವ್ರು ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈಗ ನನ್ನ ಮೇಲೆ ಕೂಗಾಡಿ ರೇಗಾಡಿ ಹೊರಟೋಗಿದ್ದಾರೆ ಅಷ್ಟೇ. ನೋಡ್ದ್ಯಮ್ಮ, ನೋಡ್ದ್ಯಾ? ಇಷ್ಟಾದರೂ ತಾವು ಮಾಡಿರೋ ತಪ್ಪನ್ನು ಒಪ್ಕೋತಾ ಇಲ್ಲ ಅವರು. ಮತ್ತೆ ಅತ್ತೆ ಮಾವನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ನೋಡ್ರಿ. ಅತ್ತೆ ಮಾವನ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀಯಾ? ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಏಯ್ ಕೂತ್ಕೊಳ್ಳಿ ಸುಮ್ಮನೆ. ವೀಣಾ, ನೀನು ಸ್ವಲ್ಪ ಸಮಾಧಾನವಾಗಿರೇ. ಅವ್ರಿಗೇನೂ ಆಗಲ್ಲ. ಒಳ್ಳೆಯವ್ರನ್ನ ದೇವ್ರು ಯಾವತ್ತೂ ಕಾಪಾಡ್ತಾನೆ. ಹೌದಮ್ಮ, ಪ್ರಪಂಚ ತುಂಬ ಕೆಟ್ಟವರೇ ತುಂಬಿಕೊಂಡಿರೋವಾಗ ಒಳ್ಳೆಯವ್ರು ಹೆಂಗೆ ಬದುಕಕ್ಕಾಗುತ್ತೆ ಹೇಳು? ವೀಣಾ, ವೀಣಾ, ಲಕ್ಷ್ಮೀ ನಿವಾಸ